ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಮಾಡ್ತಾರೆ. ಆ ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಜೀವನ ನಡೆಸೋಕ್ಕಾಗೋದಿಲ್ಲ. ಹಾಗೆ ಈಗ ನಿವೇದಿತಾ ಏನು ವಿಚ್ಛೇದನದ ಬಳಿಕ ನಿವೇದಿತಾ ಗೌಡ ಈಗ ಪ್ರತ್ಯಕ್ಷ ಆಗಿರೋದು. ತುಂಬ ಸಲ ಪ್ರತ್ಯಕ್ಷ ಆಗಿದ್ದಾಳು. ವಿಚ್ಛೇದನದ ನಂತರ ಜೀವನದ ಕುರಿತು ಮಾತನಾಡಿದ್ದಾರೆ ಅವರು. ಚಂದನ್ ಶೆಟ್ಟಿಯಿಂದ ಡಿವೋರ್ಸ್ ಆಗಿದ್ದಕ್ಕೆ ಬೇಸರ ಇಲ್ಲ, ಜೀವನ ಚೆನ್ನಾಗಿದೆ, ಹೆಚ್ಚೆಚ್ಚು ಟ್ರಾವೆಲ್ ಮಾಡ್ತಾ ಇದ್ದೀನಿ, ನಾನು ಸೋಲೋ ಟ್ರಾವೆಲ್ ಮಾಡೋದು ನನಗಿಷ್ಟ, ಹೊಂದಾಣಿಕೆ ಇಲ್ಲ, ಸರಿ ಹೋಗ್ತಿಲ್ಲ ಅಂತಾನೆ ಡಿವೋರ್ಸ್ ತಗೊಂಡಿದ್ದು. ಸೋಷಿಯಲ್ ಮೀಡಿಯಾ ಕಮೆಂಟ್ಸನ್ನು ನಾನು ಓದೋದಿಲ್ಲ ಅಂತ ಹೇಳಿದ್ದಾರೆ. ವೆರಿ ಗುಡ್, ಅದೇ ಒಳ್ಳೆಯದು. ಅದನ್ನು ಓದ್ತಾ ಕೂತ್ಕೊಂಡ್ರೆ ಮಾಡೋ ಕೆಲಸ ಇರೋದಿಲ್ಲ, ಅದಕ್ಕೆ ಕಮೆಂಟ್ ಮಾಡ್ತಿರ್ತಾರೆ. ಅದನ್ನು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ನಮ್ಮ ಮೈಂಡ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಪಬ್ಲಿಕ್ ಟಿವಿ ಜೊತೆಗೆ ನಿವೇದಿತಾ ಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಜೊತೆಗೀಗ ಎವರ್ ಗ್ರೀನ್ ಸೋಷಿಯಲ್ ಮೀಡಿಯಾ ಸ್ಟಾರ್ ನಿವೇದಿತಾ ಗೌಡ ಅವರಿದ್ದಾರೆ. ಬನ್ನಿ ಮಾತನಾಡಿಸ್ತೀನಿ. ಹೇಗಿದೆ ಜೀವನ? ಇಟ್ಸ್ ಗುಡ್. ಹಾಯ್, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈವನ್ ಲೈಫ್ ಚೆನ್ನಾಗಿ ನಡೀತಾ ಇದೆ. ಇವಾಗ ಚೆನ್ನಾಗಿ ನಡೀತಾ ಇದೆಯಾ? ಮುಂಚೆ ಚೆನ್ನಾಗಿತ್ತಾ? ಯಾವಾಗಲೂ ಚೆನ್ನಾಗೇ ನಡೀತಿರುತ್ತೆ, ಇವಾಗಿನ್ನೂ ಚೆನ್ನಾಗಿ ನಡೀತಾ ಇದೆ. ಅದು ಹೆಂಗೆ ಅದು ಇವಾಗಿನ್ನೂ ಚೆನ್ನಾಗಿ ನಡೀತಾ ಇರೋದು? ತುಂಬ ಟ್ರಾವೆಲ್ ಮಾಡಿದೆ ಈ ವರ್ಷ ಅಂತೂ ಸಿಕ್ಕಾಬಟ್ಟೆ. ಸೊ ಬೇರೆ ಬೇರೆ ಕಂಟ್ರೀಸ್ಗೆ ಹೋಗ್ತಿದ್ದೆ. ಸೊ ಅದಕ್ಕೆ ತುಂಬ ಚೆನ್ನಾಗಿದೆ ಅನಿಸ್ತು. ಓಕೆ. ಹಾವನ್ನು ಬೇಕಾದ್ರೆ ಇಟ್ಕೋ, ನರಿನ ಬೇಕಾದ್ರೆ ಕಟ್ಕೋ, ಇಸ್ಕೋ ಮಾತ್ರ ನಕ್ಕೋ ಬ್ಯಾಡಲ್ಲೇ. ಆ ಲಿರಿಕ್ಸ್ ಕೇಳಿದಾಗ ನಿಮ್ಗೆ ಬೇಜಾರಾಗಿಲ್ವಾ? ಇಲ್ಲ, ಏನೂ ಬೇಜಾರಾಗಲಿಲ್ಲ. ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತು. ನಿಮ್ಗೆ ಅರ್ಥ ಆಯ್ತಾ ಅದು ಲಿರಿಕ್ಸ್ ನೋಡಿದಾಗ? ನನಗೆ ಅರ್ಥ ಆಯಿತು, ಬಟ್ ಅವ್ರು ನನಗೆ ಹೇಳ್ತಿಲ್ವಲ್ಲ. ನನ್ನ ಸಿಚುವೇಶನ್ ಪ್ರಾಬ್ಲಿ ಸೂಟ್ ಆಗುತ್ತೆ ಆ್ಯಂಡ್ ಅದನ್ನು ಅದಕ್ಕೆ ಆಗಲಿ, ಇಟ್ಸ್ ಓಕೆ, ಪರವಾಗಿಲ್ಲ. ಅದನ್ನು ಎನ್ಕ್ಯಾಶ್ ಮಾಡಿಕೊಂಡೆ ಅಷ್ಟೇ. ಬಟ್ ಇಟ್ಸ್ ನಾಟ್ ಫಾರ್ ಮೀ ಅಲ್ವಾ. ಮೂವಿ ಕ್ಯಾರೆಕ್ಟರಿಗೆ ಅದಂದಿರೋದು, ನನಗೆ ಯಾರೂ ಅಂತಿಲ್ವಲ್ಲ. ಓಕೆ. ಸಿನಿಮಾ ಆ್ಯಕ್ಚುಲಿ ನೀವು ತೆಲುಗುದಲ್ಲಿ ಸಿನಿಮಾ ಮಾಡ್ತಾಯಿದ್ರಿ, ಇಲ್ಲೂ ಹೀರೋಯಿನ್ನು. ಅದಾಗಿ ಒಂದು ಐಟಮ್ ಸಾಂಗು ಸ್ಪೆಷಲ್ ಅಪಿಯರೆನ್ಸ್ ಅಂತ ನೀವು ಕರಿತೀರೋ, ಅದು ಬಂದಾಗ ನಂಗಿದು ಯಾಕೆ ನಾನು ಹೀರೋಯಿನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ನಿಮ್ಗೆ ಅನಿಸ್ಲಿಲ್ವಾ? ಇಲ್ಲ, ಆ ಥರ ಏನೂ ಇಲ್ಲ. ಯಾಕಂದರೆ ಇವಾಗ ಆಲ್ಮೋಸ್ಟ್ ಇವಾಗ ನೀವು ನೋಡಿ ಎಲ್ಲ ಈವನ್ ಬಿಫೋರ್ ಆಲ್ಸೋ ಇವಾಗ ಹೀರೋಯಿನ್ಸ್ ಮಾಡ್ತಾರೆ ಸ್ಪೆಷಲ್ ಸಾಂಗ್ಸ್, ಎಷ್ಟು ಜನ ಮಾಡಿಲ್ಲ. ಆ್ಯಂಡ್ ಇಟ್ ಡಿಪೆಂಡ್ಸ್ ನಾವು ಅದನ್ನು ಹೇಗೆ ತೊಗೊಳ್ತೀವಿ ಅಂತ. ಎಲ್ಲದಕ್ಕೂ ಅದೇ ಅಂತ ವ್ಯಾಲ್ಯೂ ಇರುತ್ತೆ ಎಲ್ಲ. ಇವಾಗ ನೀವು ನೋಡಿದ್ರೆ ತಮ್ಮನ್ನ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ ಒಂದು ಸಾಂಗಲ್ಲಿ. ಅವ್ರು ಎಷ್ಟು ಬ್ಯೂಟಿಫುಲ್ ಆಗಿರ್ತಾರೆ. ಅವ್ರನ್ನ ನೋಡ್ಬೇಕಂತಲೇ ಸಾಂಗ್ ಎಲ್ಲ ಹಿಟ್ ಆಗುತ್ತೆ ಅವರಿಂದನೇ. ಸೊ ಇಟ್ಸ್ ಲೈಕ್ ಇದ್ಯಾಕೆ ಹಿಂಗೆ ಹೀರೋಯಿನ್ ಆಗೇ ಇರಬೇಕು ಆ ಥರ ಏನಿಲ್ಲ. ಇವಾಗ ಎಲ್ಲರೂ ಎಲ್ಲನೂ ಮಾಡ್ತಾರೆ. ಅದನ್ನು ಎಲ್ಲ ಬಂದಿದ್ದ ಆಪರ್ಚುನಿಟಿನ ಚೆನ್ನಾಗಿ ನೀಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಓಕೆ. ನಿವೇದಿತಾ ಗೌಡ ಅವರು ಮಾಡಿರೋ ರೀಲ್ಸ್ಗೆ ಕಾಮೆಂಟನ್ನು ಓದ್ತಾರಾ ಇಲ್ವಾ? ಕಾಮೆಂಟ್ಸ್ನ ಇಲ್ಲ, ನಾನು ಅದೇನು ಓದಲ್ಲ. ನನ್ನ ಪಾಡೆ ನಾನು ಪೋಸ್ಟ್ ಹಾಕ್ತೀನಿ, ಹೋಗ್ತೀನಿ. ನೆಕ್ಸ್ಟ್ ಏನಾದ್ರು ಪೋಸ್ಟ್ ರೀಲ್ ಏನೋ ಅಥವಾ ಪಿಕ್ಚರ್ಸ್ ತೊಗೊಂಡ್ರೆ ಅದನ್ನು ಪೋಸ್ಟ್ ಮಾಡ್ತೀನಿ, ನಾನು ನೋಡೋದೇ ಇಲ್ಲ. ಓಕೆ. ಹಾಗಾದರೆ ಕಾಮೆಂಟ್ಸ್, ಬ್ಯಾಡ್ ಕಾಮೆಂಟ್ಸ್ ಮಾಡೋದೇ ವೇಸ್ಟು, ನೋಡಬೇಡಿ ಅಂತ. ಇಲ್ಲ, ಆ್ಯಕ್ಚುಲಿ ನನಗೇನು ಅದೇನು ಮ್ಯಾಟ್ರ್ ಆಗಲ್ಲ. ಇವಾಗ ನಾನು ನನ್ನ ಹ್ಯಾಪಿನೆಸ್ಗೆ ಏನಾದರೂ ಹೋದಾಗ ಪೋಸ್ಟ್ ಅಥವಾ ಏನೇ ಹಾಕ್ತೀನಿ ಅಲ್ವಾ. ಸೊ ಬೇರೆಯವರು ಏನಾದ್ರು ಬ್ಯಾಡ್ ಕಾಮೆಂಟ್ಸ್ ಹಾಕೋದು ಅದು ನನಗೆ ಹೆಂಗೆ ಎಫೆಕ್ಟ್ ಆಗುತ್ತೆ? ಡಸಂಟ್ ಮ್ಯಾಟರ್. ಇಟ್ಸ್ ಜಸ್ಟ್ ದಟ್ ನಾನು ಆ ಮೊಮೆಂಟಲ್ಲಿ ಹ್ಯಾಪಿ ಆಗಿರ್ತೀನಿ, ನಾನು ಖುಷಿಯಾಗಿರ್ತೀನಿ, ನಾನು ಅಪ್ಲೋಡ್ ಮಾಡಿರ್ತೀನಿ ಅಷ್ಟೇ. ಬೇರೆಯವ್ರು ಬ್ಯಾಡಾಗಿ ಅಂತಾರೆ ಅಥವಾ ಇದು ಮಾಡ್ತಾರೆ ಅಂತ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಓಕೆ. ನೀವು ಎಲ್ಲರೂ ಹೇಳೋದೇನು ಗೊತ್ತಾ, ಮುಂಚೆ ಬೇರೆ ಥರ ಇದ್ದರು, ಈಗ ಬೇರೆ ಥರ ಹಾಕ್ತಿದ್ದಾರೆ, ಬೇರೆ ಥರ ಡ್ರೆಸ್ ಎಲ್ಲ ತುಂಬ ವಲ್ಗರಾಗಿ ಹಾಕ್ತಾರೆ ಅನ್ನೋ ಥರ. ನಿಮ್ಮ ಅಭಿಪ್ರಾಯ ಏನು? ಅದಕ್ಕೇನು ಹೇಳ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಕಮೆಂಟ್ ಓದ್ತೀವಲ್ಲ, ಅದಕ್ಕೆ ಆ ಥರ ಬಂದಿರುತ್ತೆ. ಮುಂಚೆ ಬೇರೆ ಥರ ಇದ್ದರು, ಈಗ ಹಿಂಗಾಗಿದ್ದಾರೆ, ಡಿವೋರ್ಸ್ ಆದಮೇಲೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಮುಂಚೆ ನಮ್ಮ ಫಸ್ಟಿಂದನೂ ಹಿಂಗೆ ಇದ್ದೆ. ಫಸ್ಟಿಂದನೂ ನಾನು ಹಾಕ್ಕೊಳ್ಳೋ ಡ್ರೆಸ್ಸಸ್ಸೇ ಹಾಕ್ಕೊಳ್ತಿದ್ದೆ. ಅವಾಗ ಏನಂದರೆ ಜಾಸ್ತಿ ನಾವು ಚಿಕ್ಕವರಿದ್ದಾಗ ನಮ್ಮ ಮಮ್ಮಿ ಪಾಪ ನಮಗೆ ಫೋನ್ ಕೊಟ್ಟಿರಲ್ಲ. ಯೂಶ್ವಲಿ ನಾವು ಇವಾಗ ಓದ್ತಿರ್ಬೇಕಿದ್ರೆ ಏನಾದರೂ ಇವಾಗ ನಾನು ಕಾಲೇಜಲ್ಲೋ ಏನೋ ಇದ್ದಾಗ ನಾನು ಬೀಚ್ಗೆ ಹೋದಾಗ ಸ್ವಿಮ್ ಸೂಟ್ ಹಾಕ್ತೀನಿ ಅಲ್ವಾ. ಸೊ ಅವಾಗೆಲ್ಲ ಪ್ರಾಬ್ಲಿ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿಲ್ದೇ ಇರ್ಬೋದು. ನಾನು ಇವಾಗ ಯೂಶ್ವಲಿ ಏನು ಮಾಡ್ತೀವಿ, ನಾವು ಏನಾದ್ರು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಾಗ, ಎಲ್ಲರೂ ಈವೆಂಟ್ಸಿಗೆ ಹೋದಾಗ ಹಾಕಿದಾಗ ನಾವು ಅಪ್ಲೋಡ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ ನಾನು ಏನು ಮಾಡ್ತಿದ್ದೆ, ಈ ರಿಯಾಲಿಟಿ ಶೋಸ್ ಮಾಡ್ತಿದ್ದೆ. ಅಲ್ಲಿ ಯಾವಾಗ ಬೇರೆ ಬೇರೆ ಡ್ರೆಸ್ಸಸ್ ಹಾಕಲೇಬೇಕು. ನಾವು ಬೀಚ್ಗೆ ಹಾಕೋ ಡ್ರೆಸ್ನ ಶೋಸಲ್ಲಿ ಹಾಕೋಕ್ಕಾಗಲ್ಲ, ಶೋಲ್ಲಿ ಹಾಕಿರೋ ಡ್ರೆಸ್ನ ಬೀಚಲ್ಲಿ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಪ್ರಾಬಬ್ಲಿ ಜನ ಹಂಗೆ ಅನ್ಬೋದೇನೋ. ಬಟ್ ಫಾರ್ ಮೀ ನನಗೆ ಗೊತ್ತು, ನಾನು ಏನೇ ಹಾಕೋದು ನನಗೆ ಹೆಂಗೆ ಕ್ಯಾರಿ ಮಾಡಬೇಕು ಅಂತ ಗೊತ್ತು, ನಾನು ಚೆನ್ನಾಗಿ ಕ್ಯಾರಿ ಮಾಡ್ತೀನಿ ಅಂತ ಗೊತ್ತು. ಮೋಸ್ಟ್ ಪ್ರಾಬಬ್ಲಿ ಬೇರೆಯವ್ರು ಅದನ್ನು ಹಾಕಲ್ಲ. ಅದಕ್ಕೇ ಅವ್ರು ಆ ಥರ
ಎಲ್ಲರೂ ಅಷ್ಟು ಡ್ರೆಸ್ ಆ ಥರ ಡ್ರೆಸ್ ಹಾಕ್ಕೊಳ್ಳಲ್ಲ. ಮೋಸ್ಟ್ ಪ್ರಾಬ್ಲಿ ಅವರು ಆರ್ಥೋಡಾಕ್ಸ್ ಇರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಅನಿಸುತ್ತೆ ಮೇ ಬಿ ಹಿಂಗೆ ಆಗ್ತಾರೆ, ಈ ಥರ ಚೆನ್ನಾಗಿ ಸೂಟ್ ಆಗಲ್ವೇನೋ ಅಂತ ಅನಿಸುತ್ತೆ. ಬಟ್ ಫಾರ್ ಮೀ ಐ ಲವ್ ಮೈ ಕ್ಲೋತ್ಸ್. ನಂಗೆ ಬಟ್ಟೆ ಹಾಕೋಕ್ಕೆ ತುಂಬ ಇಷ್ಟ. ಡಿಫ್ರೆಂಟ್